ಮಂಡ್ಯದ ಮದ್ದೂರು ಒನ್ಸ್ ಅಗೇನ್ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಅತಿ ದೊಡ್ಡ ಗಲಭೆಗೆ ಸಾಕ್ಷಿ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದೇ ಮೊದಲಲ್ಲ, ಈ ಹಿಂದೆ ಕೂಡ ಅದೇ ಸ್ಪಾಟ್ ಅಲ್ಲಿ ಮಂಡ್ಯದ ಮದ್ದೂರು ಭಾಗದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆ ದೊಂಬಿ ಎಬ್ಬಿಸಿದ್ರು. ಬಹುತೇಕರು ಹಲವು ಅಂಗಡಿ ಮುಂಗಟ್ಟುಗಳನ್ನ ಸುಟ್ಟು ಹಾಕಿದ್ರು. ಬಟ್ ಈಗ ಒನ್ಸ್ ಅಗೇನ್ ಅಂಥದ್ದೇ ಒಂದು ಘಟನೆ ಮಂಡ್ಯದ ಮದ್ದೂರಲ್ಲಿ ಮರುಕಳಿಸಿದೆ. ಈ ಗಲಾಟೆಯನ್ನ ಹತೋಟಿಗೆ ತರೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮೋಸ್ಟ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ನಾಯಕರು ಹೋರಾಟ ಮಾಡೋದಕ್ಕೆ, ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಸಿದ್ಧತೆ ಕೂಡ ಮಾಡ್ಕೊಳ್ತಿದ್ದಾರಂತೆ. ಮಂಡ್ಯದ ಮದ್ದೂರಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ಕಲ್ಲು ತೂರಾಟ ಆಗ್ಬಿಟ್ಟಿದೆ. ಅನ್ಯ ಕೋಮಿನ ಗುಂಪಿನಿಂದ ಕಲ್ಲು ತೂರಾಟ ಆಗಿರುವ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಘಟನೆಯಲ್ಲಿ ಎರಡೂ ಕೋಮಿನ ಹಲವರಿಗೆ ಗಂಭೀರ ಗಾಯ ಆಗಿದ್ದು ಮದ್ದೂರು ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಕೃತ್ಯ ಖಂಡಿಸಿ ರಾತ್ರಿಯೇ ಹಿಂದೂ ಯುವಕರು ಪ್ರತಿಭಟನೆ ಕೂಡ ಮಾಡಿದ್ರು. ರಕ್ಷಣೆ ಕೊಡದ ಪೊಲೀಸರ ವಿರುದ್ಧ ಆಕ್ರೋಶ ಕೂಡ ಭುಗಿಲೆದ್ದಿದೆ. ಚದುರಿಸಿ ಅಂದರೆ ಅಲ್ಲಿ ಯಾರೆಲ್ಲ ದೊಂಬಿ ಎಬ್ಸೋದಕ್ಕೆ ಬಂದಿದ್ರೋ ಅವರೆಲ್ಲರನ್ನ ಕೂಡ ಅಲ್ಲಿಂದ ಚದುರಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದು ನಿನ್ನೆ ರಾತ್ರಿ ಗಣೇಶ ವಿಸರ್ಜನೆಗೆ ಹೊರಟಂತಹ ಸಂದರ್ಭದಲ್ಲಿ ಮೆರವಣಿಗೆ ಆಗ್ತಾ ಇರುತ್ತೆ. ಯೂಶಲಿ ಆ ಮೆರವಣಿಗೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾದು ಕುಳಿತು ಯಾರೋ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ಮಾಡಿಬಿಟ್ರು ಅನ್ನೋ ಕಾರಣಕ್ಕೆ ಈ ರೀತಿ ಗಲಾಟೆ ಆಗಿದೆ. ಬಟ್ ಯಾಕೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ಪದೇ ಪದೇ ಅದೇ ಜಾಗದಲ್ಲಿ ಈ ರೀತಿ ಗಲಾಟೆಗಳು ಆಗತ್ತೆ ಅನ್ನೋದು ಪ್ರಶ್ನೆ. ಲಾಸ್ಟ್ ಟೈಮ್ ಕೂಡ ಗಲಾಟೆ ಆಗಿತ್ತು. ಪೊಲೀಸರ ವೈಫಲ್ಯ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂತು. ಇಷ್ಟೆಲ್ಲ ಆದರೂ ಕೂಡ ಯಾಕೆ ಪೊಲೀಸರು ಅತಿ ಹೆಚ್ಚಿನ ಭದ್ರತೆ ಒದಗಿಸುವಲ್ಲಿ ವಿಫಲರಾದ್ರು ಅನ್ನೋದು ಕೂಡ ಪ್ರಶ್ನೆ. ಪ್ರಮುಖವಾಗಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಘಟನೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಗೂ ಕೂಡ ಸಿದ್ಧತೆಗಳಾಗ್ತಾ ಇದೆಯಂತೆ. ಈ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಮೋಸ್ಟ್ಲಿ ಇಲ್ಲೂ ಕೂಡ ರಾಜಕೀಯ ಎಂಟ್ರಿ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಘಟನೆ ಖಂಡಿಸಿ ಮದ್ದೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಪ್ಲಾನಿಂಗ್ಗಳಾಗಿದೆ. ಕೆಲವೇ ಕ್ಷಣಗಳಲ್ಲಿ ಈ ಪ್ರತಿಭಟನೆ ಆರಂಭ ಆಗುತ್ತೆ. ಪ್ರತಿಭಟನೆಗೆ ಹಿಂದೂ ಸಂಘಟನೆ ಹಾಗೂ ಬಿಜೆಪಿ ನಾಯಕರು ಕರೆ ಕೊಟ್ಟಿದ್ದಾರೆ. ಟಿಬಿ ವೃತ್ತದ ಬಳಿ ಹೆದ್ದಾರಿ ತಡೆದು ಪ್ರತಿಭಟನೆಗೆ ನಿರ್ಧಾರ ಆಗಿದ್ದು ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿ ಪೊಲೀಸರು ಈಗ ಆದೇಶವನ್ನು ಕೂಡ ನೀಡಿದ್ದಾರೆ. ಬಟ್ ಈಗ ರಾಜಕೀಯ ಎಂಟ್ರಿ ಆಗಿರೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಹೋರಾಟ ಕೂಡ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಪ್ರತಿಯೊಂದು ವರ್ಷನೂ ಗಣಪತಿ ಕುಂಡಿಸಿ ಗಣಪತಿ ವಿಸರ್ಜನೆ ಮಾಡುವಾಗ್ಲೇನೆ ಮುಸ್ಲಿಮ್ಸ್ ಹಿಂದೂಗಳು ಗಲಾಟೆ. ಅವರು ನಾವು ಯಾವಾಗ ಮೆರವಣಿಗೆ ಹೋಗ್ತೀವಿ ಮೇಲಿಂದ ಕಲ್ಲೊಡೆಯೋದು, ಬಾಟ್ಲುಗಳು ತಗೊಬರೋದು, ಲ್ಯಾಂಪ್ಗಳು ತಗೊಬರೋದು, ಈ ರೀತಿ ಎಲ್ಲ ಮುಸ್ಲಿಮ್ಸ್ ಅವ್ರು ಮಾಡ್ತಾವ್ರೆ. ಅದ್ರಲ್ಲಿ ಕಮಿಟಿ ಅಂತ ಇದ್ದ ಮೇಲೆ ಯಾಕೆ ಪೊಲೀಸ್ನವರು ಕರೆಸಿ ನಮ್ಮನ್ನ ಶಾಂತಿ ಸಭೆ ಮಾಡ್ತಾ ಇಲ್ಲ? ಆದ್ರೆ ಪೊಲೀಸ್ನವ್ರಿಗೆ ನಾವು ಸಾಬ್ರ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವ್ರ ಪರನೇ ಮಾತಾಡ್ತಾರೆ ಹೊರತು ಹಿಂದೂಗಳ ಪರ ಯಾವತ್ತೂ ಮಾತಾಡಿಲ್ಲ. ಇಲ್ಲಿವರೆಗೂ 4-5 ಕಂಪ್ಲೇಂಟ್ ಮಸೀದಿ ಬಿಟ್ಟು ಒಂದು ಆಲ್ಮೋಸ್ಟ್ ಒಂದು ಅರ್ಧ ಒಂದು 2-3 ಇದಷ್ಟು ಬಿಟ್ಟು ಹೋಗಿತ್ತು ತಾಸು. ಅದು ಏನಾಯ್ತು, ಅವರು ಬಾವುಟ ಎಲ್ಲ ತರಿಸ್ತಿದ್ರು. ಆರಿಸ್ಬೇಕಾದ್ರೆ ಮತ್ತು ಡಿಜೆನು ಗಣಪತಿ ಎಲ್ಲ ಫುಲ್ ಮುಂದೆ ಹೋಗಿತ್ತು. ಹಿಂದೂ ಹೋಗಿ ಅವರು ಡಿಜೆ ಹಾಕೊಂಡೆ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು, ಬಾವುಟನ ಆರಿಸ್ತಿದ್ರು. ಇವ್ರು ಏನು ಮಾಡಿದ್ರು, ಆಲ್ಮೋಸ್ಟ್ ಇವರು ಮೇಲ್ಗಡೆಯಿಂದ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ. ರಾಘವೇಂದ್ರ, ಇದು ಮೊದಲ ಬಾರಿಯಲ್ಲ, ಲಾಸ್ಟ್ ಟೈಮ್ ಕೂಡ ದೊಡ್ಡ ಮಟ್ಟದ ಗಲಾಟೆ ಆಯಿತು, ಹಲವು ಅಂಗಡಿ ಮುಂಗಟ್ಟುಗಳು ಸುಟ್ಟು ಕರಕಲಾಗಿತ್ತು. ಬಟ್ ಒನ್ಸ್ ಅಗೇನ್ ಇಂಥ ಘಟನೆ ಅಲ್ಲೇ ಆಗುತ್ತೆ ಅಂದ್ರೆ ಪೊಲೀಸರು ಯಾಕೆ ಭದ್ರತೆ ಒದಗಿಸುವಲ್ಲಿ ವಿಫಲರಾದ್ರು ಅಂತ? ಏನು ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದಲ್ಲಿ ಏನು ನಿನ್ನೆ ರಾತ್ರಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಏನು ಕಿಡಿಗೇಡಿಗಳು ಗಣೇಶನ ಮೇಲೆ ಕಲ್ಲನೆ ಎಸೆದ ಕಾರಣಕ್ಕೆ ಈಗ ಮದ್ದೂರು ಪಟ್ಟಣದಲ್ಲಿ ಒಂದು ಕೋಮು ಗಲಭೆಯ ಸಂಘರ್ಷ ಹೊತ್ತಿ ಹೋಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕಳೆದ ಸಾರಿ ಏನು ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ಈ ರೀತಿ ಘಟನೆ ನಡೆದು ಅಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಉಂಟಾಗಿ ಸಾಕಷ್ಟು ಒಂದು ರೀತಿ ಗಲಾಟೆ ಕೂಡ ನಡೆದಿತ್ತು. ಅದರ ಭಾಗವಾಗಿ ಈಗ ಮದ್ದೂರಿನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಮತ್ತೆ ಒಂದು ಕಡೆ ಜಿಲ್ಲಾಡಳಿತ ಅಥವಾ ಪೊಲೀಸ್ ಇಲಾಖೆ ವೈಫಲ್ಯನ ಅಂತ ಕಾಣಿಸ್ತದೆ. ಯಾಕೆಂದ್ರೆ ಏನು ಈ ರೀತಿಯ ಕೋಮು ಗಲಭೆಗಳು ಆದಂತ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ಸೇರಿದಂತೆ ಕೋಮು ಘರ್ಷಣೆಗಳು ನಡೀತಾ ಇವೆ. ಹಾಗಾಗಿ ಕೂಡ ನಿನ್ನೆ ರಾತ್ರಿ ಕೂಡ ಈ ಒಂದು ಘಟನೆ ನಡೆದು ಈ ಮದ್ದೂರು ಪಟ್ಟಣದಲ್ಲಿ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ನಿನ್ನೆ ರಾತ್ರಿ ಕೂಡ ಏನು ಗಲಾಟೆ ಸಂಭವಿಸುತ್ತಿದ್ದಂಗೆ ಪೊಲೀಸರು ಕೂಡ ಮುನ್ನೆಚ್ಚರಿಕೆ ತಗೊಂಡ್ರು ಕೂಡ ಗಲಭೆಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಕಲ್ಲೇಟಿನಿಂದ 2 ಪರಸ್ಪರ ಕೋಮುಗಳು ಏನು ಹಿಂದೂ ಮುಸ್ಲಿಂ ಗಲಾಟೆ ವೇಳೆ ಯುವಕರಿಗೆ ಮತ್ತೆ ಹಿಂದೂ ಮುಸ್ಲಿಂ ಇಬ್ಬರು ಯುವಕರಿಗೂ ಕೂಡ ಪೆಟ್ಟಾಗಿರುವಂತದ್ದು. ಹಾಗಾಗಿನೇ ಕೂಡ ಸ್ಥಳಕ್ಕೆ ಏನು ರಾಜ್ಯ ಕೂಡ ಎಡಿಜಿಪಿ ಆದಂತ ಮುರುಳಿದೇವರು ಸೇರಿದಂತೆ SP ಹಾಗೂ DC ಕೂಡ ಭೇಟಿ ನೀಡಿ ಏನು ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮದ್ದೂರು ಬಂಧುಗಳನ್ನು ಕೂಡ ಕರೆಯನ್ನ ಕೊಡಲಾಗಿದೆ. ಬೆಳಗ್ಗೆ 10 ಗಂಟೆ ವೇಳೆಗೆ ಏನು
ಹಿಂದೂಪರ ಸಂಘಟನೆಗಳು ಸೇರಿದಂತೆ ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆ ನಡೆಸಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಈ ಒಂದು ವಿಚಾರವಾಗಿ ಏನು ಪದೇ ಪದೇ ಈ ರೀತಿಯಾಗಿ ಆಗ್ತಿರೋ ಘಟನೆಗಳಿಗೆ ಪೊಲೀಸ್ ಹೊಣೆನ ಅಥವಾ ಬೇರೆ ಯಾವ್ದಾದ್ರು ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸಬೇಕು ಅಂತ ಹೇಳಿ ಇವತ್ತು ಒತ್ತಾಯವನ್ನ ಮಾಡ್ತಿರುವಂತದ್ದು ಸುದ್ದಿ. ಓಕೆ ರಾಘವೇಂದ್ರ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.